ಬಿಜೆಪಿಯನ್ನ ಟೀಕಿಸ್ತಾ ಇದ್ದ ಕಮಲ್ ಹಾಸನ್ ಇದೀಗ ಮೋದಿಯವರನ್ನ ಬೆಂಬಲಿಸಿದ್ದಾರೆ. ಹೌದು, ಜಾಗತಿಕ ಮಟ್ಟದಲ್ಲಿ ಯುದ್ಧದ ಕಾರ್ಮೋಡಗಳು ಕವಿದಾಗ ಅದರ ಮೊದಲ ಹೊಡೆತ ಸಾಮಾನ್ಯ ಜನರ ಜೇಬಿಗೆ ಬೀಳುತ್ತದೆ ಅನ್ನೋದು ಇತಿಹಾಸ ಹೇಳುವ ಸತ್ಯ. ಈಗ ಇರಾನ್ ಭಾಗದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆ, ಜಾಗತಿಕ ತೈಲ ಮಾರುಕಟ್ಟೆಯ ಅಸ್ಥಿರತೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಭೀತಿ ಇವೆಲ್ಲದರ ಮಧ್ಯೆ ನಟ, ರಾಜಕಾರಣಿ ಹಾಗೂ ರಾಜ್ಯಸಭಾ ಸದಸ್ಯ ಕಮಲ್ ಹಾಸನ್ ಮಾಡಿರುವ ಒಂದು ವಿಡಿಯೋ ದೇಶದಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಸಾಮಾನ್ಯವಾಗಿ ಕೇಂದ್ರ ಸರ್ಕಾರ ಬಿಜೆಪಿ ವಿರುದ್ಧ ಕಿಡಿಕಾರುತ್ತಾ ಬಂದಿದ್ದ ಕಮಲ್ ಹಾಸನ್ ಈ ಬಾರಿ ರಾಜಕೀಯವನ್ನ ಬದಿಗೊತ್ತಿ ಪ್ರಧಾನಿ ನರೇಂದ್ರ ಮೋದಿಯವರ ಇಂಧನ ಉಳಿತಾಯ ಕರೆಗೆ ಸಂಪೂರ್ಣ ಬೆಂಬಲ ಸೂಚಿಸಿರುವುದು ಸಾಕಷ್ಟು ಜನರಿಗೆ ಅಚ್ಚರಿಯನ್ನು ಮೂಡಿಸಿದೆ, ಜೊತೆಗೆ ಮೆಚ್ಚುಗೆಯನ್ನು ತಂದಿದೆ. 4 ನಿಮಿಷಗಳ ವಿಡಿಯೋದಲ್ಲಿ ಮಾತನಾಡಿರುವ ಕಮಲ್ ಹಾಸನ್, ಇದು ರಾಜಕೀಯ ಮಾಡುವ ಸಮಯ ಅಲ್ಲ, ದೇಶದ ಬಗ್ಗೆ ಯೋಚಿಸುವ ಸಮಯ ಅನ್ನೋ ಸಂದೇಶವನ್ನ ಬಹಳ ಸ್ಪಷ್ಟವಾಗಿ ನೀಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲ ವಿಚಾರಕ್ಕೂ ಪಕ್ಷ, ರಾಜಕಾರಣ ಮಿಶ್ರಣವಾಗುತ್ತಿರುವ ಸಂದರ್ಭದಲ್ಲಿ ಕಮಲ್ ಹಾಸನ್ ನೀಡಿರುವ ಈ ಸಂದೇಶ ಸಾಕಷ್ಟು ಪ್ರಬುದ್ಧವಾಗಿ ಕಾಣಿಸಿದೆ. ಏಕೆಂದ್ರೆ ತೈಲ ಬೆಲೆ ಏರಿಕೆಯಾಗುವುದು ಅಂದ್ರೆ ಅದು ಕೇವಲ ಪೆಟ್ರೋಲ್ ಬಂಕ್ವರೆಗಿನ ಸಮಸ್ಯೆ ಅಲ್ಲ. ಅದರ ಪರಿಣಾಮ ರೈತನ ಟ್ರ್ಯಾಕ್ಟರ್ನಿಂದ ಹಿಡಿದು ಆಟೋ ಚಾಲಕರ ದೈನಂದಿನ ಆದಾಯದವರೆಗೆ, ಮನೆಯ ಗ್ಯಾಸ್ ಸಿಲಿಂಡರ್ನಿಂದ ಹಿಡಿದು ತರಕಾರಿ ಬೆಲೆವರೆಗೆ ಎಲ್ಲದರ ಮೇಲೂ ಬೀಳುತ್ತದೆ. ಅಂದ್ರೆ ಜಾಗತಿಕ ಯುದ್ಧದ ಪರಿಣಾಮ ಕೊನೆಗೆ ಸಾಮಾನ್ಯ ಜನರ ಅಡುಗೆ ಮನೆಯನ್ನೇ ತಟ್ಟುತ್ತದೆ ಅನ್ನೋ ಸತ್ಯವನ್ನ ಕಮಲ್ ತುಂಬಾ ಸರಳವಾಗಿ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಿದ್ದಾರೆ. ಕಮಲ್ ಹಾಸನ್ ಮಾತನಾಡಿದ ರೀತಿಯಲ್ಲಿ ಒಂದು ದೇಶಭಕ್ತಿ ಭಾವನೆಯೂ ಕಾಣಿಸಿತು. ಅವರು 1962ರ ಚೀನಾ ಯುದ್ಧದ ಸಮಯವನ್ನ ನೆನಪಿಸಿಕೊಂಡಿದ್ದು ಸಾಮಾನ್ಯ ವಿಷಯ ಅಲ್ಲ. ಆಗ ದೇಶದ ಜನರು ತಮ್ಮಲ್ಲಿದ್ದ ಚಿನ್ನವನ್ನೇ ಸೈನಿಕರಿಗಾಗಿ ಕೊಟ್ಟಿದ್ದರು. 1965ರಲ್ಲಿ ಆಹಾರ ಕೊರತೆ ಎದುರಾದಾಗ ಅಂದಿನ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನೀಡಿದ ಕರೆಗೆ ದೇಶವೇ ವಾರಕ್ಕೆ 1 ಹೊತ್ತಿನ ಊಟ ಬಿಟ್ಟಿತ್ತು. ಆ ಕಾಲದಲ್ಲಿ ಜನರು ದೇಶಕ್ಕಾಗಿ ತ್ಯಾಗ ಮಾಡಿತು. ಈಗ ನಮಗೆ ಕೇಳಿರೋದು ಕೇವಲ ಸ್ವಲ್ಪ ಇಂಧನ ಉಳಿಸೋಣ ಅನ್ನೋ ಮಾತು ಮಾತ್ರ ಎಂದು ಕಮಲ್ ಹೇಳಿದ್ದು ಹಲವರ ಮನಸ್ಸಿಗೆ ತಟ್ಟಿದೆ. ನಿಜ ಹೇಳಬೇಕು ಅಂದ್ರೆ ಇಂದಿನ ಕಾಲದಲ್ಲಿ ಜನರು ಸಣ್ಣ ತ್ಯಾಗಕ್ಕೂ ಸಿದ್ಧರಾಗುವುದಿಲ್ಲ. ಆದರೆ ಪರಿಸ್ಥಿತಿ ಗಂಭೀರವಾದಾಗ ರಾಷ್ಟ್ರದ ಹಿತ ಮೊದಲು ಬರಬೇಕು ಅನ್ನೋದನ್ನ ಕಮಲ್ ನೆನಪಿಸಿದ್ದಾರೆ. ಇಲ್ಲಿ ಮತ್ತೊಂದು ಮುಖ್ಯ ವಿಚಾರ ಏನಂದ್ರೆ, ಕಮಲ್ ಹಾಸನ್ ತಮ್ಮ ರಾಜಕೀಯ ಇಮೇಜ್ಗೆ ಹಾನಿಯಾಗಬಹುದು ಅನ್ನೋದನ್ನೂ ಪರಿಗಣಿಸದೆ ಈ ಹೇಳಿಕೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅವರು ಸದಾ ಬಿಜೆಪಿ ವಿರುದ್ಧ ಮಾತನಾಡಿದ ನಾಯಕ. ಅವರ ಪಕ್ಷ ಮಕ್ಕಳ್ ನಿಧಿ ಮಯ್ಯಂ ಕೂಡ ಕೇಂದ್ರ ಸರ್ಕಾರದ ಅನೇಕ ನೀತಿಗಳನ್ನು ಟೀಕಿಸಿದೆ. ಈಗ ಅವರು ಹಠಾತ್ ಪ್ರಧಾನಿ ಮೋದಿಯವರ ಮನವಿಗೆ ಬೆಂಬಲ ನೀಡಿರುವುದರ ಹಿಂದೆ ರಾಜಕೀಯಕ್ಕಿಂತ ದೊಡ್ಡ ಕಾರಣ ಇದೆ ಅನ್ನೋದು ಸ್ಪಷ್ಟವಾಗುತ್ತಿದೆ. ಜಾಗತಿಕ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅನ್ನೋದರ ಅರಿವು ಕಮಲ್ ಅವರಿಗೆ ಇದೆ. ಮುಂದಿನ ದಿನಗಳಲ್ಲಿ ಇಂಧನ ಬೆಲೆ ಮತ್ತಷ್ಟು ಏರಿದ್ರೆ ಭಾರತದ ಆರ್ಥಿಕತೆಯ ಮೇಲೂ ಭಾರೀ ಒತ್ತಡ ಬೀಳ್ಬೋದು. ಇಂತಹ ಸಮಯದಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವುದು ಮುಖ್ಯ ಎಂದು ಅವರು ಅರ್ಥ ಮಾಡಿಕೊಂಡಿದ್ದಾರೆ. ಪ್ರಧಾನಿ ಮೋದಿ ಕೂಡ ಕಳೆದ ಕೆಲವು ವರ್ಷಗಳಿಂದ ಇಂಧನ ಉಳಿತಾಯವೇ ದೇಶ ಸೇವೆ ಅನ್ನೋ ಮಾತನ್ನ ಹೇಳ್ತಾ ಬಂದಿದ್ದಾರೆ. ವಿದ್ಯುತ್ ಉಳಿತಾಯ, ಎಲ್ಇಡಿ ಬಳಕೆ, ಎಥನಾಲ್ ಮಿಶ್ರಿತ ಇಂಧನ, ಸೌರಶಕ್ತಿ, ಎಲೆಕ್ಟ್ರಿಕ್ ವಾಹನಗಳು ಇವುಗಳ ಬಗ್ಗೆ ಕೇಂದ್ರ ಸರ್ಕಾರ ನಿರಂತರವಾಗಿ ಒತ್ತು ಕೊಡುತ್ತಿದೆ. ಅದಕ್ಕೆ ಮುಖ್ಯ ಕಾರಣ ಭಾರತ ಇನ್ನೂ ದೊಡ್ಡ ಮಟ್ಟದಲ್ಲಿ ವಿದೇಶಿ ತೈಲದ ಮೇಲೆ ಅವಲಂಬಿತವಾಗಿದೆ. ಜಾಗತಿಕ ಯುದ್ಧ ನಡೆದಾಗ ಅಥವಾ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹೆಚ್ಚಾದಾಗ ಅದರ ಪರಿಣಾಮ ನೇರವಾಗಿ ಭಾರತದ ಆರ್ಥಿಕತೆಗೆ ಬೀಳುತ್ತದೆ. ಹೀಗಾಗಿ ಮೋದಿ ಸರ್ಕಾರದ ಇಂಧನ ಉಳಿಸಿ ಅನ್ನೋ ಕರೆ ಕೇವಲ ರಾಜಕೀಯ ಘೋಷಣೆ ಅಲ್ಲ, ಅದು ಆರ್ಥಿಕ ಅಗತ್ಯವೂ ಹೌದು. ಕಮಲ್ ಹಾಸನ್ ಹೇಳಿದ ಇನ್ನೊಂದು ಮುಖ್ಯ ವಿಚಾರ ಎಂದರೆ, ವಿಶ್ವದ 60ಕ್ಕೂ ಹೆಚ್ಚು ದೇಶಗಳು ಈಗಾಗಲೇ ಕಠಿಣ ಇಂಧನ ಉಳಿತಾಯ ನಿಯಮ ಜಾರಿಗೆ ತಂದಿವೆ ಅನ್ನೋದು. ಸಿಂಗಾಪುರದ ಉದಾಹರಣೆ ಕೊಟ್ಟು ಅವರು ಜನರನ್ನ ಎಚ್ಚರಿಸಿದ್ದಾರೆ. ಅಂದ್ರೆ ಭಾರತ ಮಾತ್ರ ಸಮಸ್ಯೆ ಎದುರಿಸ್ತಿಲ್ಲ, ಇಡೀ ಜಗತ್ತೇ ಸಂಕಷ್ಟ ಎದುರಿಸ್ತಿದೆ ಅನ್ನೋದನ್ನ ಅವರು ತಿಳಿಸಲು ಪ್ರಯತ್ನಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಜನರು ಅನಗತ್ಯ ವಾಹನ ಬಳಕೆ ಕಡಿಮೆ ಮಾಡುವುದು, ವಿದ್ಯುತ್ ವ್ಯರ್ಥ ಮಾಡದೇ ಇರೋದು, ಸಾರ್ವಜನಿಕ ಸಾರಿಗೆ ಬಳಸೋದು ಇವೆಲ್ಲವೂ ದೊಡ್ಡ ಮಟ್ಟದ ರಾಷ್ಟ್ರೀಯ ಹೊಣೆಗಾರಿಕೆಯಾಗಬಹುದು ಅನ್ನೋ ಸಂದೇಶವನ್ನ ಅವರು ನೀಡಿದ್ದಾರೆ. ಈ ರೀತಿ ಪಕ್ಷಭೇದ ಮರೆತು ಮಾತನಾಡೋದ್ರಿಂದ ದೊಡ್ಡ ಪರಿಣಾಮ ಏನಾಗಬಹುದು ಅಂದ್ರೆ ಜನರಲ್ಲಿ ಒಂದು ಒಗ್ಗಟ್ಟಿನ ಭಾವನೆ ಮೂಡುತ್ತೆ. ಈಗ ದೇಶದಲ್ಲಿ ಯಾವುದೇ ವಿಷಯ ಬಂದ್ರೂ ತಕ್ಷಣ ಬಿಜೆಪಿ ಕಾಂಗ್ರೆಸ್, ಎಡಬಲ, ಉತ್ತರ ದಕ್ಷಿಣ ಅನ್ನೋ ವಿಭಜನೆ ಶುರುವಾಗುತ್ತೆ. ಆದರೆ ಸಂಕಷ್ಟದ ಸಮಯದಲ್ಲಿ ಎಲ್ಲರೂ ಒಂದೇ ಧ್ವನಿಯಲ್ಲಿ ಮಾತನಾಡಿದ್ರೆ ಜನರು ವಿಷಯವನ್ನ ಗಂಭೀರವಾಗಿ ತೆಗೆದುಕೊಳ್ತಾರೆ.
ಕಮಲ್ ಹಾಸನ್ ಮಾದರಿಯ ದೊಡ್ಡ ನಟ, ರಾಜಕಾರಣಿ, ಪ್ರಭಾವಿ ವ್ಯಕ್ತಿ ಜನರಿಗೆ ಮನವಿ ಮಾಡಿದಾಗ ಅದರ ಪ್ರಭಾವ ಸಹಜವಾಗಿಯೇ ಹೆಚ್ಚಿರುತ್ತದೆ. ವಿಶೇಷವಾಗಿ ಯುವಜನತೆ ಅವರ ಮಾತನ್ನ ಗಮನಿಸ್ತಾರೆ. ಸಿನಿಮಾ ಪರದೆಯ ಮೇಲೆ ಅನೇಕ ಕ್ರಾಂತಿಕಾರಿ ಪಾತ್ರ ಮಾಡಿರುವ ಕಮಲ್ ಹಾಸನ್ ಈಗ ನಿಜ ಜೀವನದಲ್ಲೂ ಒಂದು ಸಾಮಾಜಿಕ ಜವಾಬ್ದಾರಿಯ ಪಾತ್ರರ ಮಾಡ್ತಿರುವಂತೆ ಕಾಣಿಸ್ತಿದ್ದಾರೆ. ಅವರು ಕೊನೆಯಲ್ಲಿ ಜೈ ಹಿಂದ್ ಎಂದು ಹೇಳಿ ಜನರಿಗೆ ನೀಡಿದ ಕರೆ ಕೇವಲ ವಿಡಿಯೋ ಡೈಲಾಗ್ ಆಗಿ ಕಾಣಿಸ್ಲಿಲ್ಲ, ಬದಲಿಗೆ ಒಂದು ರಾಷ್ಟ್ರೀಯ ಕಳಕಳಿಯಂತೆ ಕಾಣಿಸ್ತು. ರಾಜಕೀಯ ಭಿನ್ನಾಭಿಪ್ರಾಯಗಳು ಇದ್ದರೂ ದೇಶದ ಹಿತದ ಪ್ರಶ್ನೆ ಬಂದಾಗ ಎಲ್ಲರೂ ಒಂದಾಗಬೇಕು ಅನ್ನೋ ಸಂದೇಶವನ್ನ ಅವರು ಬಹಳ ಸ್ಪಷ್ಟವಾಗಿ ನೀಡಿದ್ದಾರೆ. ಒಟ್ನಲ್ಲಿ ನೋಡಿದ್ರೆ ಕಮಲ್ ಹಾಸನ್ ಅವರ ಈ ನಡೆ ರಾಜಕೀಯಕ್ಕಿಂತ ರಾಷ್ಟ್ರದ ಹಿತ ದೊಡ್ಡದು ಅನ್ನೋದನ್ನ ನೆನಪಿಸಿದೆ. ಜನರ ಮುಂದೆ ಕೇವಲ ಸರ್ಕಾರವನ್ನ ಟೀಕಿಸುವುದಲ್ಲ, ಅಗತ್ಯ ಬಂದಾಗ ಸರಿಯಾದ ವಿಷಯಕ್ಕೆ ಬೆಂಬಲ ನೀಡುವುದು ನಾಯಕತ್ವದ ಗುಣ ಅನ್ನೋದನ್ನ ಅವರು ತೋರಿಸಿದ್ದಾರೆ. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ವೈರಲ್ ಆಗುತ್ತಿರೋದಕ್ಕೆ ಕಾರಣವೂ ಇದೆ. ಜನರು ಕೇವಲ ರಾಜಕೀಯ ಜಗಳ ನೋಡಲು ಬೇಸತ್ತು ಹೋಗಿದ್ದಾರೆ. ದೇಶದ ಪರವಾಗಿ ಮಾತನಾಡುವ ಧ್ವನಿ ಕೇಳಿದಾಗ ಸಹಜವಾಗಿಯೇ ಅದಕ್ಕೆ ಬೆಂಬಲ ಸಿಗುತ್ತದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.